ಮಣ್ಣಿಗೆ ಜೀವ ಕೊಡೋ ಜೀವಾಮೃತನ ತಯಾರು ಮಾಡೋದು ಹೆಂಗಂತ ಇವತ್ತು ನೋಡಮ್ರಿ. ಫಸ್ಟ್ ಒಂದು 100 ಲೀಟ್ರ್ ಡ್ರಮ್ ತಗೊಂಡು ಇಲ್ಲಿ 90% ನೀರು ತುಂಬ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು 5 kg ಸಗಣಿ, 5 kg ಗಂಜಲ, 1 kg ಬೆಲ್ಲ, 1 kg ಹಿಟ್ಟು ಮತ್ತು 1 ಹಿಡಿ ಮಣ್ಣು. ಸಗಣಿನ ಒಂದು ಬಕೆಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಡ್ರಮ್ ಒಳಗಡೆ ಹಾಕೋಬೇಕು. ನೆಕ್ಸ್ಟು 5 ಲೀಟ್ರ್ ಗಂಜಲನ ಡ್ರಮ್ ಒಳಗೆ ಡೈರೆಕ್ಟ್ ಹಾಕಬೇಕು. ನೆಕ್ಸ್ಟು 1 kg ಬೆಲ್ಲನ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡು ಆನಂತರ ಡ್ರಮ್ಮಲ್ಲೇ ಹಾಕೋಬೇಕು. ನೆಕ್ಸ್ಟ್ 1 kg ಅಥವಾ ಅರ್ಧ kg ದ್ವಿದಳ ಧಾನ್ಯದ ಹಿಟ್ಟು ಹಾಕೋಬೇಕು. ಲಾಸ್ಟಲ್ಲಿ ಆಲದ ಮರದ ಕೆಳಗಿರೋ ಮಣ್ಣನ್ನು 1 ಹಿಡಿ ಹಾಕೋಬೇಕು. ನಂತರ ಒಂದು ಕಟ್ಟಿಗೆ ತಗೊಂಡು ಕ್ಲಾಕ್ ವೈ ಡೈರೆಕ್ಷನಲ್ಲಿ ಡೈಲಿ 2 to 3 ಟೈಮ್ಸು ತಿರುಗಿಸಬೇಕು. ಈ ಜೀವಾಮೃತನ ಭೂಮಿಗೆ ಕೊಡೋದ್ರಿಂದ ಭೂಮಿಯಲ್ಲಿರುವ ಗಿಡಗಳಿಗೆ ಬೇಕಾಗಿರೋ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾವ. ಇದರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗ್ತದ. ಅದಲ್ಲದೆ ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸು ಇರ್ತವೆ. ಸ್ಟಡಿ ಪ್ರಕಾರ ಜೀವಾಮೃತನ 7 ರಿಂದ 9 ದಿನಗಳ ಒಳಗಡೆ ಕೊಟ್ಟರೆ ಬೆನಿಫಿಟ್ ಜಾಸ್ತಿ ಸಿಗ್ತವೆ. ಜೀವಾಮೃತನ ಬಹುವಾರ್ಷಿಕ ಬೆಳೆಗಳಿಗೆ ಒಂದು ಗಿಡಕ್ಕೆ ಲೀಟರ್ ಥರ ಬದುವಿನ ಸುತ್ತ ತೇವಾಂಶ ಇರುವಾಗ ಹಾಕಬೇಕು. ಆ್ಯಂಡ್ ಅಲ್ಪಾವಧಿ ಗಿಡಗಳಿಗೆ ಎಕರೆಗೆ 200 ಲೀಟ್ರ್ ಜೀವಾಮೃತ ಹಾಕಬೇಕು. ಆ್ಯಂಡ್ ಈ ಜೀವಾಮೃತನ ಫಿಲ್ಟರ್ ಮಾಡಿ ಸ್ಪ್ರೇನೂ ಮಾಡ್ಬೋದು. ಈ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಒಂದು ಬಟ್ಟೆ ಕಟ್ಟಿ ನೆರಳಲ್ಲೇ ಈ ಡ್ರಮ್ನ ಇಡಬೇಕು.